ಸುಸ್ತಾಯ್ತಪ್ಪಮ್ಮ ಯಪ್ಪ. ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ನಾವಿವತ್ತು ಕುದುರೆಮುಖದ ಇಲ್ಲೊಂದು ಪ್ರೈವೇಟ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಸಮಯ 5:15. ಎಲ್ಲರೂ ಕೂಡ ರೆಡಿ ಆದರು, ನಾನು ಕೂಡ ರೆಡಿಯಾಗಿದ್ದೀನಿ. ಎಲ್ಲರನ್ನ ಬೆಳಿಗ್ಗೆ ಎದ್ದೇಳಿಸಿ ನಾನು ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಈಗ ನನ್ನ ಜೊತೆ ಇರುವಂಥ ಕೋತಿಗಳೆಲ್ಲ ಇಲ್ಲಿದ್ದಾರೆ. ತುಂಬ ಕೋತಿಗಳಲ್ಲ, ಸಾರಿ, ಮನುಷ್ಯರು. ಅವರೆಲ್ಲ ತುಂಬ ಹೀರೋ. ಯಪ್ಪ, ಹಾಂ, ಬೆಳಿಗ್ಗೆ ಬಿಸಿಲು ತಲೆಗೊಡಿತಾ ಇದೆ. ಸಖತ್ತಾಗ್ತಿದೆ ಎಕ್ಸ್ಪೀರಿಯನ್ಸ್. ಹಾಂ, ಸೂರ್ಯ ಕುಟ್ತಾ ಉಂಟು ನೋಡಿ, ಎಷ್ಟು ಕುಟ್ತಾ ಉಂಟು ಅಂತ ಹೇಳಿ ಇಲ್ಲಿ ಗ್ಲಾಸ್ ಎಲ್ಲ ಹಾಕೊಂಡಿದ್ದಾರೆ. ನಮ್ಮ ಜೊತೆಗೆ ಚಳಿ ಇದೆ. ನಮ್ಮ ಜೊತೆಗೆ ಅಶ್ವಥ್ ಅವರಿದ್ದಾರೆ, ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಆ್ಯಂಡ್ ಅವರ ಒಂದು ಮುತುವರ್ಜಿಯಲ್ಲಿ ಹೋಗ್ತೀವಿ. ನೀರು ಮತ್ತು ಚಹಾ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಇದು ಯಾರು ಗೊತ್ತಿಲ್ಲ, ನಾವು ನಿಮಗೆ ಮಾತ್ರ ಹೇಳ್ತಾ ಇದ್ದೀವಿ. ಓಕೆ, ರೆಡಿ. ಪ್ರಮೋದ್, ಈ ಬೆಳಿಗ್ಗೆ 5:30 ಗಂಟೆಗೆ ಇಲ್ಲಿ ಒಂದು ಟ್ರೆಕ್ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀರಾ ನೀವು. ಹೇಗೆ ಅನಿಸ್ತದೆ ನಿಮಗೆ? ತುಂಬ ಖುಷಿ ಆಗ್ತಿದೆ, ಮತ್ತು ಚಳಿ ಸಹ ಆಗ್ತಿದೆ. ಬೆಳಿಗ್ಗೆ ತುಂಬ ಉಂಟು ಇಲ್ಲಿ, ಚಳಿ ಹೆವಿ ಇದೆ. ಹೌದಾ? ಹಾಂ, ಅದು ಕೆಲವರಿಗೆ ಇಲ್ಲಿ ನರಸತ್ತವರಿಗೆ ಚಳಿ ಇಲ್ಲ ಅಂತೆ. ಪ್ರವೀಣಗೆ ಮತ್ತೆ ಹೇಮಂತಿಗೆಲ್ಲ ಚಳಿ ಆಗ್ತಿಲ್ಲ ಅಂತ, ಅವ್ರದ್ದೆಲ್ಲ ಹೋಗಿದೆ ಅಂತ ನರ ಎಲ್ಲ. ಹಾಂ, ಅಶ್ವತ್ ಲೈಟ್ ಹಾಕೋದ್ರಲ್ಲಿ ಬೆಸ್ಟ್. ಎಲ್ಲರೂ ತುಂಬಾ ಲೈಫಲ್ಲಿ ಬೆಳಕಾಗಿದ್ದಾನೆ. ಅವನಿಗೆ ಚಳಿ ಆಗ್ತಿಲ್ಲ, ಅವನಿಗೆ ಚಳಿ ಆಗ್ತಿಲ್ಲ. ಕೈ ಕಟ್ಟಿದೆ ಅಕ್ಕ. ನನಗೆ ಇದೆಲ್ಲ ನೋಡೋಗಿಲ್ವಾ? ಮುಂಚೆ ನಾವು ಕಾಟು ಕೂಜ್ಲಿಕ್ಕೆ ಹೋಗ್ತಿದ್ದೆವು, ಹೀಗೆ ಬಗೆ ಹಿಡ್ಕೊಂಡು. ನೀರು ಸಾಕಬೇಕಾ? ತಗೋ, ಬೇಗ ಕುಡಿ. ಮತ್ತೆ ಇಲ್ಲ ಬರ್ತೇರುಂಡು ಅಂದು ಒಂಜಿ ಸರ್, ಚೂರು ಮೇಲನೆ ಬಲ್ಲಿ ಸರ್. ನೀರು ಮರಳು ಕಟ್ಟಾರಿ ಸತ್ಯ ಬೆಚ್ಚಂಡು. ಸುಸ್ತಾಗ್ತಿದೆ, ಆಗಲ್ಲಪ್ಪ. ಸ್ಲೋ ಟ್ರೆಕ್ಕರ್ಸ್ ಗುಂಡಿಂಡು ಎಂಕ್ಲೆ ಗೊರಿಯಲ್ಲ ಬಂತಿದೆ. ಸುಸ್ತಾಗಿದೆ, ಸಖತ್ ಸುಸ್ತಾಗಿದೆ. ಪ್ರವೀಣ, ಹೆಂಗಾಗಿದಪ್ಪ? ಚಳಿ ಪೂರ ಜಾರ್ದೆ ಕೊಂಡೆ ಎಲ್ಲ ಸುಸ್ತಾಗಿದೆ. ಇವರು ಅಶ್ವಥ್, ಹೆಂಗಾಯ್ತು ಅಶ್ವಥ್? ಖುಷಿ ಆಗ್ತುಂಟಾ? ಬೆವರಿದ್ಯಾ ಬ್ರೋ? ತಲೆಯಿಂದ ನಿತಿನ್, how is your experience? ಸೂಪರ್ ಬ್ರೋ. ಕಾಡಲ್ಲಿ ನೋಡಿ ಎಲ್ಲೆಲ್ಲಿ ಕುಂತ್ಬಿಟ್ಟಿದೆ. ಸೂಪರ್ ಎಂತ ಬ್ರೋ, ಎಂತ ಸಹ ನೋಡ್ಲಿಲ್ಲ. ಕತ್ಲೆ ನಡ್ಕೊಂಡು ಬರ್ತಾನೆ ಇದೀವಿ ಅಷ್ಟೇ. ಪ್ರಮೋದ್, ಹೆಂಗಿತ್ತು ನಿಮ್ದು? ನಿಮ್ ಗೈಡ್ ಹೆಂಗಿದ್ದಾರೆ? ಕುಮಾರ್ ಸೂಪರ್. ರೆಸ್ಟ್ ಎಲ್ಲ ಕೊಡ್ತಾ ಕೊಡ್ತಾ ಆರಾಮ್ಸೆ ಬರ್ತಿದ್ರು. ಅದು ಇವರು ಇದು ದನಗಳು ಹೋದಾಗ ಹೋಗ್ತಾನೇ ಇದ್ದಾರೆ. ಟ್ರಕ್ಕಿಂಗ್ ಬಂದದ, ಯಾವ್ದಕ್ಕೆ ಬಂದ ಗೊತ್ತಿಲ್ಲ. ನಮ್ಮಲ್ಲಿ ಒಬ್ಬ ಮಿಲಿಟರಿ ನೋಡಿದ್ದೀರಾ? ಇಲ್ಲ. ಇಲ್ಲಿಗ ಅವನು ಈಗಲೇ ರೆಡಿ ಆಗಿದ್ದಾನೆ ಹೋಗ್ಲಿಕ್ಕೆ. ಅಮ್ಮ, ಬೆಳಿಗ್ಗೆ ಆಗ್ತಾ ಇದೆ, ಸುಸ್ತು ಹಂಗೆ ಆಗ್ತಾ ಇದೆ. ಯಪ್ಪ, ಫುಲ್ ಸುಸ್ತೇ ಆಗ್ತಾ ಇದೆಲ್ಲ ಅಮ್ಮ. ಈ ಕತ್ತಲಲ್ಲಿ ನಾವು ನಡೀತಾ ಇರೋ ಜಾಗ ಯಾವುದು ಅಂತ ಗೊತ್ತಾಗ್ತಿಲ್ಲ. ಸುಸ್ತು ಅಂತೂ ತುಂಬ ಆಗ್ತಾ ಇದೆ. ಶಿಟ್, ತುಂಬ ಸುಸ್ತಾಯಿತು ಗೈಸ್. ಮೇಲೆ ಬಂದು ಎಷ್ಟು ಸುಸ್ತಾಯ್ತು ಅಂದರೆ ಬೆವ್ರಿ ಹಾಕಿದಂಗೆಲ್ಲ ಪಮ್ಮ, ಹಾಕಿದಂಗೆ ನೋಡಿ ಪಮ್ಮನ ಪರಿಸ್ಥಿತಿ ನೋಡಿ. ಫುಲ್ ಬೆವ್ರಿ ಹೊತ್ತಾಗ ಪಮ್ಮ ಹೆಂಗಾಯ್ತು? ಇವಾಗ ಇನ್ನೂ ಕತ್ಲ ಇದೆ. ಗಂಟೆ ಎಷ್ಟಾಯ್ತು ಪಮ್ಮ? 6:30 ಆಗ್ತಾ ಇದೆ. ಇನ್ನೇನು ಸನ್ರೈಸ್ ಆಗೋ ಹೊತ್ತಿನಲ್ಲಿ ನಾವು ಮೇಲಿರ್ಬೇಕು. ಬಟ್ ನಮ್ಮನ್ನು ಬಿಟ್ಟೋಗಿದ್ದಾರೆ, ಗೊತ್ತಾಯ್ತಾ? ನಮ್ಮ ಟೀಮ್ಮೇಟ್ಸ್ ಎಲ್ಲ ಸಖತ್ ಬಿಟ್ಟೋಗಿದ್ದಾರೆ, ಬಂಗಾರದಂತ ಟೀಮ್ಮೇಟ್ಸ್ ನಮ್ದು. ಹಾಗಾಗಿ ನಡೆಯೋಕ್ಕಾಗ್ತಿಲ್ಲ, ನನಗೆ ಫ್ಲ್ಯಾಶ್ ಎಲ್ಲ ಅಡ್ಡ ಆಗ್ತಿದೆ. ಸಾರಿ ಗೈಸ್, ನಾವು ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ಸನ್ರೈಸ್ ಇದ್ದು. ಇವಾಗ ಅಂದರೆ ಇಲ್ಲಿ ಫ್ಲ್ಯಾಶ್ ಹೊಡಿತಾ ಇದ್ದಾರೆ, ನಿಮ್ಗೆ ಕಾಣಬೇಕಲ್ಲ, ಕೆಳಗಡೆ ಏನೂ ಕಾಣಲ್ಲ. ಹಾಗಾಗಿ ಸಿಗುವ, ಟಾಟಾ, ಬಾಯ್ ಗೈಸ್. ಸಖತ್ ಸುಸ್ತಾಗ್ತಿದೆ. ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಆಗ್ತಾ ಇದೆ ಅಷ್ಟೇ, ಸನ್ರೈಸ್ ಆಗಿಲ್ಲ ಇನ್ನು. ಈ ಹೊತ್ತಿನಲ್ಲಿ ನಾವು ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮ ಜೊತೆ ಇದ್ದವರೆಲ್ಲ ಬಿಟ್ಟೋದ್ರು, ಬಟ್ ನಾವು ನಿಮ್ಮನ್ನು ಬಿಟ್ಟು ಹೋಗಲ್ಲ ಗೈಸ್. ಹಾಂ, ನೋಡಿ ಅಲ್ಲಿದ್ದಾರೆ, ನಾನು ತೋರಿಸ್ತೀನಿ ನಿಮಗೆ.
ಆ ಬೆಟ್ಟ ಇದೆಯಲ್ಲ ದೂರದಲ್ಲಿ, ಆ ಬೆಟ್ಟ ಅದರಲ್ಲಿ ಹೋಗಿದ್ದಾರೆ. ಇಲ್ಲಿ ಈ ಥರ ಇದೆ ಮಾರ್ನಿಂಗ್ ವ್ಯೂ, ಸಖತ್ತಿದೆ ಗೈಸ್. ಫಾಗ್ ಎಲ್ಲ ನೋಡಿ, ಸಖತ್ ಫಾಗ್ 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 ಆ ಥರ ಇದೆ. ನಿಮಗೆ ಪೂರ್ತಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ಅಂದರೆ ನಾವು ಸನ್ರೈಸ್ಗೆ ನೋಡಬೇಕಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು ಗೈಸ್. ಬೆಳಗ್ಗೆ ಆಗ್ತಾ ಇದೆ. ಪ್ರಮೋದ್ ಸುಸ್ತಾಯ್ತಾ ಪ್ರಮೋದ್? ಸಖತ್ ಸಖತ್ ಸುಸ್ತು ತುಂಬ ಇದೆ. ಗೈಡ್ ನಮ್ಮನ್ನು ಬಿಟ್ಟು ಇನ್ನೂ ತುಂಬ ಮುಂದೆ ಹೋಗಿದ್ದಾರೆ. ಆದರೆ ನಾವಿಲ್ಲಿ ಬಾಕಿ ಆಗಿದ್ದೀವಿ, ಯಾಕಂದರೆ ಅವರು ಎಕ್ಸ್ಪೀರಿಯೆನ್ಸ್ ಇದೆ. ಹತ್ತಿ ನಮಗಿನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾವಿನ್ನೂ ಹತ್ಕೊಂಡೇ ಇದ್ದೀವಿ. ಅಲ್ಲಿಂದ ಹೋಗಿ ಈಸಿ ಅಂತ ಅನಿಸ್ತು. ನಾವಲ್ಲಿ ಹೋಮ್ ಸ್ಟೇ ಹತ್ರ ಕೆಲವು ಕೆಲಸ ಇದೇ ಗುಡ್ಡ ಅಂತ, ಅಲ್ಲಿಂದ ಈಸಿ ಅಂತ ಅನಿಸ್ತು. ಈಗ ಸಖತ್ ಸಖತ್ತಾಗ್ತದೆ. ಸಾಕಾಗ್ತದೆ. ಆ್ಯಕ್ಚುಲಿ ಇವ್ರು ರೀಚ್ ಆದರು ಇಲ್ಲೇ ಮೇಲ್ಗಡೆ, ನಾವಿನ್ನೂ ರೀಚ್ ಆಗಬೇಕಷ್ಟೇ. ಬಟ್ ನೀವು ನಂಬ್ತಿರೋ ಬಿಡ್ತಾರೆ ಗೊತ್ತಿಲ್ಲ, ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲಿ ಬರಬೇಕು. ಬೆಟ್ಟ ಗುಡ್ಡದ ನಡುವೆ ಈ ಟ್ರೆಕ್ ಮಾಡೋದಿದೆಯಲ್ಲ, ಸಖತ್ ಎಕ್ಸ್ಪೀರಿಯನ್ಸ್. ಅಂದರೆ ಸುಸ್ತಾಗ್ತಾ ಇರ್ತದೆ, ಬೆವರು ಬರ್ತಾ ಇರ್ತದೆ, ಬಟ್ ಏನೋ ಖುಷಿ, ಏನೋ ನೋಡೋಕೆ ಹೋಗ್ತಾಯಿದ್ದೀವಿ ಅಂತ. ಒಂದು ಬೆಟ್ಟ ಹತ್ತಿಸಿವ, ಇಲ್ಲ ಇನ್ನೂ ಇದೆ ಅಂತಾರೆ, ಆಗ ಇನ್ನೂ ಸಖತ್ತಾಗುತ್ತೆ. ಉರಿಯುತ್ತೆ, ಕೆಳಗಿಂದ ಬರುತ್ತೆ, ಹಿಂಗೆ ಉರಿಯುತ್ತೆ, ಕೆಳಗಿಂದ ಉರಿಯುತ್ತೆ. ನಾವಿವಾಗ ಯಾವುದೋ ಒಂದು ಬೆಟ್ಟಕ್ಕೆ ಬಂದ್ವಿ, ಆದರೆ ಯಾವುದಂತ ಹೆಸರು ಗೊತ್ತಿಲ್ಲ. ಬರ್ತಾ ಇದ್ದೀವಿ. ಒಂದೊಂದು ಕಡೆ ಒಬ್ಬೊಬ್ಬರು ಹೋಗಿದ್ದಾರೆ. ಇನ್ನು ಅಲ್ಲಿವರೆಗೆ ಹೋಗಬೇಕು. ಒಂದು 3-4 ಕಿಲೋಮೀಟ್ರ್ ಇನ್ನೂ ಹತ್ಕೊಂಡು ಬಂದ್ವಿ. ಇನ್ನೂ ಇಬ್ಬರು ಬ್ಯಾಕ್ ಸೈಡಲ್ಲಿದ್ದಾರೆ. ಇನ್ನೂ ಹತ್ತಕ್ಕೆ ತುಂಬ ಇದೆ, ಸಾಕಾಗೋಯ್ತು. ಆದರೂ ಹತ್ತಬೇಕು, ಯಾಕಂದರೆ ಬೇರೆ ದಾರಿ ಇಲ್ಲ, ಹತ್ತಬೇಕಷ್ಟೇ. ನಮ್ಮ ಹುಡುಗರು ಕಾಣ್ತಾ ಇದ್ದಾರೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಮೂಮೆಂಟ್ ಇರುವೆ ಥರ. ಅಲ್ಲಿ ಹೋಗ್ಬೇಕು ನಾವೀಗ. ರೀಚ್ ಆಗ್ತಾ ಇದ್ದಾರೆ ನೋಡಿ, ನಾವು ಈಗ ಅಲ್ಲಿಗೆ ಹೋಗ್ಬೇಕು. ಚೆನ್ನಾಗಿತ್ತಾ? ಹೇಗೆ ಅನಿಸ್ತಿದೆ ಹತ್ತೋದೆಲ್ಲ? ತುಂಬ ಸುಸ್ತಾಯ್ತು. ಅಭ್ಯಾಸ ಇದೆಯಾ? ಅಭ್ಯಾಸ ಇಲ್ಲ ಬ್ರೋ, ಅಷ್ಟೇ 1 year ಆಯ್ತು ಅಂತ ಅಲ್ವಾ? ಸುತ್ತಲೂ ಫಾಗ್ ಇದೆ. ಇನ್ನು ಸನ್ರೈಸ್ಗೋಸ್ಕರ ಇಲ್ಲಿಗೆ ಎಷ್ಟು ಓಡ್ಕೊಂಡು ಬಂದ್ವಿ, ಸನ್ರೈಸ್ ಇನ್ನೂ ಆಗಲಿಲ್ಲ. ನಾವಿನ್ನು ಅಲ್ಲಿಗೆ ಹೋಗಿ ಸನ್ರೈಸ್ ನೋಡಬೇಕು. ಗೈಡ್ ಅಲ್ಲಿಗೆ ಹೋಗಿದ್ದಾರೆ. ನಮ್ಮ ಜೊತೆ ಇನ್ನೂ ಇಬ್ಬರು ಹಿಂದಿನಿಂದ ಬರ್ತಿದ್ದಾರೆ. ಸುಸ್ತಾಯ್ತಪ್ಪಮ್ಮ? ಯಪ್ಪ ಸಖತ್ತಿದೆ ಮಾತ್ರ ವ್ಯೂ ನೋಡಿ. ಪ್ರವೀಣಣ್ಣ ಅಂತೂ 10 ಅಂತ ಹತ್ತನೇ ಇದ್ದಾರೆ. ಸನ್ರೈಸ್ ಆಯಿತು ಅನ್ನಿಸ್ತದೆ, ಗೊತ್ತಿಲ್ಲ. ಸಖತ್ತಾಗಿರುವಂಥ ವ್ಯೂ ಗೈಸ್, ಸೂಪರ್ ವ್ಯೂ. ಸುಸ್ತಾದರೂ ಕೂಡ ವ್ಯೂ ಸಖತ್ತಿದೆ. ಇನ್ನು ಹತ್ತಾ ಇದ್ದೀವಿ ನೋಡಿ, ಎಲ್ಲ ಫಾಗ್ ತುಂಬಿಕೊಂಡಿದೆ. ಆ ಕಡೆ ಅದು ಕುದುರೆಮುಖ ಪೀಕ್ ಅಂತ ಹೇಳಿದರು. ಮತ್ತು ನೇತ್ರಾವತಿ ಪೀಕ್ ಎಲ್ಲ ಇಲ್ಲೇ ಕಾಣ್ತಿದೆ. ಹಾಗೆ ನಾವು ಬರ್ತಾ ಇದ್ದೀವಿ ತುದಿಗೆ. ಯಾವ ಬೆಟ್ಟದ ಹೆಸರು ಗೊತ್ತಿಲ್ಲ. ಎಲ್ಲ ರೀಚ್ ಆದರು, ನಾವಿಬ್ಬರು ಹಿಂದ್ಗಡೆ ಬಾಕಿ ಇದ್ದೀವಿ. ಎಲ್ಲ ಬೈತಿದ್ದಾರೆ, ಇವರು ವಾಕ್ ಮಾಡ್ಕೊಂಡು ಬರ್ತಾ ಇಲ್ಲ, ಸುಮ್ಮನೆ ನಡೀತಾ ಇದ್ದಾರೆ. ಇದೆಲ್ಲ ಹಿಂಗಾಗುತ್ತೆ ಹಂಗೆ ಅಂತ ಗೊತ್ತಿಲ್ಲ. ಇದನ್ನು ವಿಡಿಯೋ ಉಂಟಲ್ಲ, ಅವ್ರು ನೋಡಿದ ಮೇಲೆ ಅವ್ರಿಗೆ ಆಗ್ಬೋದು ಹಿಂಗೆಲ್ಲ ಆಗಿದೆ ಅಂತ. ಬಟ್ ಅಷ್ಟು ಸುಸ್ತಿದೆ ನಿಜವಾಗ್ಲೂ. ನಮಗೆ ಹತ್ತಕ್ಕಾಗ್ತಿಲ್ಲ ಅಂತಲ್ಲ, ಆಗ್ತಿದೆ. ನಾವು ರೆಸ್ಟ್ ಮಾಡ್ಕೊಂಡು ಹತ್ತಾ ಇದ್ದೀವಿ. ಸೊ ಹೆವಿ ಸ್ಟ್ರೈನ್ ಮಾಡ್ತಾಯಿಲ್ಲ ಬಾಡಿಗೆ. ಮತ್ತು ನಾವು ರಿಟರ್ನು ಹೋಗಬೇಕಿದೆ, ಸುಸ್ತು ಆಗೋದಿದೆ, ಎಲ್ಲ ಇದೆ. ಚಪ್ಪ ನೋಡಿ, ಸನ್ರೈಸ್ ಮೂಮೆಂಟ್ ನೀವು ನೋಡಬೇಕು. ಸಖತ್ತಾಗಿರುವಂಥ ವ್ಯೂ ನೋಡಿ. ಇನ್ನೂ ಕೂಡ ಆಗಿಲ್ಲ, ಹತ್ತಾ ಇದ್ದೀವಿ. ಇನ್ನು ತುಂಬ ಇದೆ. ಇನ್ನು ಮೇಲೆ ತನಕ ಹೋಗಬೇಕು. ಹತ್ಕೊಂಡಿದ್ದೀವಿ.
ಅಬ್ಬಾ, ದಾರಿಯಲ್ಲಿ ತುಂಬ ಕಾಡು ದಾರಿ. ಎಲ್ಲಿಂದ ಬಂದರು, ಮುಂದೆ ಹೋಗಿದ್ದಾರೆ ಅವರು. ಇನ್ನೂ ಅಲ್ಲಿ ತನಕ ನಡಿಲೇಬೇಕು. ಇಷ್ಟು ಮೇಲೆ ಆ ಬಂಡನ್ನೆಲ್ಲ ಯಾರು ತಂದಿಟ್ಟಿರ್ಬೋದು ಅಲ್ಲ, ಸಕ್ಕತ್ತಿದೆ ನೋಡಿ ಬಂಡೆಲ್ಲ. ಯಪ್ಪ ಅಮ್ಮ, ಆ್ಯಕ್ಚುಲಿ ಆ ಕಡೆ ಇದೆಯಲ್ಲ ಅದು ಸಕ್ಕತ್ತಿದೆ, ಆ ಕಡೆ ಇದೆಯಲ್ಲ ಅದು ನೋಡೋಕೆ ಸಕ್ಕತ್ತಿದೆ. ಇಲ್ಲಿಂದ ಹಾರಿದ್ರೆ ಎಂತ ಆಗ್ಬೋದು ಮಾರೆ? ಹಾರೋಕ್ಕೂ ಆಗಲ್ಲ, ಇಲ್ಲೇ ಹಾರಬೇಕಷ್ಟೇ ಮೇಲ್ಮೇಲೆ. ಉರುಳಿದ್ರೆ ಹೋಗ್ಬೋದು. ಕೆಳಗೆ ಸೀದಾ ಹೋಗ್ಲಿಕ್ಕಿಲ್ಲ. ಹಾಂ, ಸೀದಾ ಹೋಗ್ಬೋದು. ನಾವು ಟ್ರೈ ಮಾಡೋಣ. ಹಾಂ, ಟ್ರೈ ಮಾಡುವ. ಯೂಟ್ಯೂಬನ್ನು ಯಾರ ಹತ್ರ ಕೊಟ್ಬಿಟ್ಟು ಟ್ರೈ ಮಾಡಬೇಕು, ವಿಡಿಯೋ ಮಾಡಿ. ಪ್ರವೀಣ ಟ್ರೈ ಮಾಡೋಣ. ಅವ ಮುಟ್ಟಿನಂತ ಕಾಲ್ ಮಾಡಿ. ಯಪ್ಪ, ಸಕ್ಕತ್. ನಮ್ಗೆ ಐಸಿದೊಂದು 10 ಮಿನಿಟ್ಸ್ ರೆಸ್ಟ್ ಸಿಕ್ತಲ್ಲಿ. ನಾವು ಇನ್ನೂ ಮುಟ್ಲೇ ಇಲ್ಲ. ಇನ್ನೂ ಮುಟ್ಟೆ ಇಲ್ಲ. ಯಪ್ಪ, ಸಖತ್ ಸುಸ್ತು. ಈಗ ಅಲ್ಲಿ ಹೋದ ನಂತರ ನಮ್ಗೊಂದು ಬೈಗುಳ ಇರ್ಬೋದು. ಅದ್ರಲ್ಲಿ ನಾವು ಲೈವ್ ಆಗಿ ನಿಮ್ಗೆ ತೋರಿಸ್ತೀವಿ ಹೆಂಗೆ ಬೈತಾರೆ ಅಂತ. ನೋಡಿ, ಇಲ್ಲಿ ಸಾಂಗ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರು ನಮ್ಗಿಂತ 1 ಗಂಟೆ ಮುಂಚೆ ಬಂದಿದ್ದಾರೆ ಅಂದ್ಕೊಳ್ಬೇಡಿ ಆಯಿತಾ, ಜಸ್ಟ್ ಬಂದಿದೆ ಅಷ್ಟೇ. ಹೌದಲ್ಲ ಬ್ರೋ, ಸಮುದ್ರ. ಯಪ್ಪ, ಫೋಟೋ ಶೂಟ್ಸ್ ಆಗ್ತಾಯಿದೆ. ಯಪ್ಪ, ಟಾಪ್ ವ್ಯೂ. ಎಂಚ ಉಂಟು ಕುಮಾರ್? ಮಾತಾಡಕೇನು ನಿಕ್ಕೆಂಚ ಒಂದುಂಡು. ಸನ್ರೈಸ್ ಬ್ರೋ. ನಾವು ರೀಚ್ ಆದ್ವಿ. ನಿನ್ನೆ ಅವರೊಂದು ಡೈಲಾಗ್ ಬಿಟ್ಟಿದ್ರು, ಸೂರ್ಯ ಯಾರಿಗೋಸ್ಕರ ಕಾಯುವುದಿಲ್ಲ ಅಂತೇಳಿ. ಇವತ್ತು ನಮಗೋಸ್ಕರ ಕಾದ. ಆಕ್ಚುಲಿ ನಾವು ಆರಾಮ್ಸೆ ಬಂದದ್ದು ಬಿತ್ತು. ಸೂಪರ್ ಬ್ರೋ, ಹೇಳಲಿಕ್ಕೆ ಮಾತೇ ಇಲ್ಲ. ಓಕೆ, ಸಾಕು ಬ್ರೋ. ಹಾಗಿದ್ರೆ ಹೇಳ್ಬೇಡ. ಬಟ್ ಹೇಗಿತ್ತು? ಸೂಪರ್. ಈಗ ಮಾಡಿದ್ದು ನಡೆದದೆಲ್ಲ. ಯಪ್ಪ, ಚಳಿ ಎಲ್ಲ ಜಾರಿ ಹೋಯ್ತು ನನ್ನದು. ಹೆವಿ ಚಳಿ ಚಟ್ಟ ಎಲ್ಲ ಹೋಯ್ತು ನನ್ನದು, ಎಲ್ಲ ಚಟ್ಟ ಬಿರಿದೇ ಹೋಗಿದೆ ನನ್ನದು. ಹೌದಾ? ಇನ್ನು ಸೂರ್ಯ ಬರ್ಲಿಕ್ಕೆ ಉಂಟು. ಹೋಗಿ ಮಲಗಿದ್ರೆ ಸೂರ್ಯ ಅಲ್ಲಿಂದ ಬರ್ತಾರಂತೆ. ಸೂರ್ಯ ರೆಸ್ಪೆಕ್ಟ್ ಹೋಗ್ತಾರಮ್ಮ. ಸೂರ್ಯ ಆಜಿ ಮುಕ್ಕಲಿಗೆ ಬರ್ತದಂತೆ, ಕರೆಕ್ಟ್ ಆಜಿ ಮುಕ್ಕಲನಾಗ ಮೇಲೆ ಬರ್ತದಂತೆ. ಕಂಪ್ಲೀಟ್ ಅನ್ಬೇಕ ನಾನು. ಸೂರ್ಯ ಬರಲಿ ಇವರಿಗೆಲ್ಲ. ಮಾಂತು, ನಿಮ್ಮ ಅಭಿಪ್ರಾಯ ಹೇಗೆ ಮಾಂತು? ನನ್ನ ಅಭಿಪ್ರಾಯ ಏನು, ಫುಲ್ಲು ಮಂಜು ಕವಿದಿದೆ. ಹೌದಾ? ತುಂಬಾ ಖುಷಿ ಆಗ್ತಾ ಉಂಟು ನೋಡಿ. ಪಕ್ಕಿ ಎಲ್ಲ ಬುಲಿಪುದ ಉಂಟಲ್ಲಿ ಕೆಳಗೆ. ಹೌದು, ಕಾಡಗೋರಿ. ಕಾಡುಗೋರಿ ಅದು ಹಾಗೆ ಹೇಳಿದ್ರು, ಆಗಿರ್ಬೋದು. ಆಯ್ತು. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೇವೆ ಜೋಕುಲ್ನ ಹತ್ತಿರ. ಜೋಕುಲಲ್ಲಿ ವಿಡಿಯೋ ಮಾಡೋರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಇಲ್ಲಿ ನಮ್ಮ ಚಿಕ್ಕ ಜೋಕುಲು ಇದ್ದಾರೆ. ಕಂಟೆಂಟ್ ಕಿಂಗ್ ಧರ್ಮಗ ಚಾ ಬಾತನು ಕುಲ್ಲೊಂದೆ ಉಂಟೊಂದೆ ಹೇಗಾಗ್ತುಂಟು ಹೇಳಿ. ಅತ್ತು ಮುಲ್ಪ ಎಂಚಾ ಪುಣಿ ಪಾನ ಚಾ ಪರ ಇಲ್ಲಿ ತುಂಬಾ ಪ್ಲೇಸ್ ಎಲ್ಲ ಚೆನ್ನಾಗುಂಟು ನೋಡೋದಕ್ಕೆ. ಹೆಸರುಂಟು, ಕೆಸರೆಲ್ಲ ಚೆನ್ನಾಗುಂಟು ಚೆನ್ನಾಗಿ ನೋಡೋದಕ್ಕೆ. ಉಂಟು. ಮತ್ತೆ ಫಾಗ್ ಎಲ್ಲ ಫುಲ್ ತುಂಬಿಕೊಂಡಿದೆ. ಅಲ್ಲಿ ಒಬ್ಬ ಪಂಜೆ ಬುಲಿಪುದು ಅಂತ ಹೇಳ್ತಿದ್ದಾನೆ. ಏನತ್ರ ಕೇಳ, ಎಲ್ಲಿಂಟು ಪಂಜೆ ಎಲ್ಲಿಂಟು? ಪಂಜಿ ಕೆಳಗಡೆ ಇರ್ಬೋದು. ನಿನಗೆ ಪಂಜೆ ಯಾವುದು ಕಾಟುಗೋರಿ ಯಾವುದು ಅಂತ ಗೊತ್ತಾಗುದಿಲ್ಲ ಅಲ್ಲ? ಹೌದಾ? ಅದು ಕಾಟುಗೋರಿ ಮಾರೆ, ಪಂಜೆ ಅಲ್ಲ. ಗೊತ್ತಾಗ್ತಿಲ್ಲ. ನೋಡಿ ಸೂರ್ಯ ಅಲ್ಲಿಂದ ಬರುದು. ಓ ಅಲ್ಲಿಂದ 6:15 ಬರ್ತದೆ. ಎಲ್ಲದು ಕತ್ತಬೇಕು. ಓಕೆ, ಡನ್. ವೇಟ್ ಮಾಡ್ತಾ ಇದ್ದೇವೆ. ನಮ್ಮ ಕೀರ್ತನ ನಾವು ಸನ್ರೈಸಿಗೆ ಸೈಂಟಿಫಿಕ್ ಆಗಿ, ಸ್ಪೆಸಿಫಿಕ್ ಆಗಿ, ಫಿಸಿಕಲ್ ಆಗಿ, ಮೆಂಟಲಿ ಆಗಿ ಕಾದು ಸಾಕಾಯ್ತು. ಇನ್ನು 6:30 ಬರ್ತದಂತೆ. ಎಂತದ್ದು ಸಣ್ಣ
ಹೇಗಾಯ್ತು ಟ್ರೆಕ್ಕಿಂಗ್ ಎಲ್ಲ? ಸೂಪರ್ ಸೂಪರ್ ಆಯ್ತು. ಹೌದಾ? ರೆಡಿ ಎಂಕ್ ರೆಡಿ ಮತ್ತೆಂತ ಹೇಳ್ಬೇಕು, ಸೂರ್ಯೋದಯ ತುಂಬಾ ಹತ್ತಿರದಿಂದ ನೋಡಿದಾಗೆ ಆಯ್ತು. ನೋಡಿ ಕಬ್ಬಿಣದ ಗಣಿ ಗಣಿ ಇಲ್ಲಿ ಉಂಟು, ಕಬ್ಬಿಣದ ಇದು ನೋಡಿ ಮ್ಯಾಗ್ನೆಟಿಕ್ ಅಂತ ಉಂಟು. ಇಲ್ಲಿ ಫುಲ್ ಉಂಟಂತೆ. ಇದನ್ನೇ ಗಣಿಗಾರಿಕೆ ಮಾಡೋದು ಅವರು. ಸೂಪರ್ ಆಗಿರುವಂಥ ವ್ಯೂ, ಸೂಪರ್ ಆಗಿದೆ. ನಾವೆಲ್ಲ ಈಗ ರೀಲ್ಸ್ ಎಲ್ಲ ಮಾಡಿದ್ವಿ, ಇಲ್ಲಿ ಸಖತ್ತಾಗಿರುವಂಥ ವ್ಯೂ ಇದೆ. ಅಂದರೆ ಈ ವ್ಯೂ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಲ್ಲಿದ್ದು ನಮಗೆ ಟೂರ್ ಗೈಡ್ ಇದ್ದಾರೆ, ನಿಮಗೆ ಅವರಿಗೆ ಪರಿಚಯ ಮಾಡಿಕೊಡ್ತೀನಿ. ನೋಡಿ ಇವ್ರಿ, ನಮಸ್ತೆ. ಸೂಪರ್ ಸರ್. ಹಂಗೆ